ಓಂ ಸ್ವಸ್ತ್ಯಯನಂತಾರಿಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಜಸಂ ದೇವತಾನಾಂ ಅಸುರಘ್ನಮಿಂದ್ರ ಸಖಂ ಸಮತ್ಸು ಬೃಹದ್ಯಶೋ ನಾವಮಿಹಾರುಹೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಇದೇ ಮಾರ್ಚ್ 28ನೇ ತಾರೀಕು 2025ರಿಂದ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ. ಈ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು 2.5 ವರ್ಷ ಇರುತ್ತೆ, 2.5ರಿಂದ 3 ವರ್ಷ ಇರುತ್ತೆ. ಒಮ್ಮೊಮ್ಮೆ ಶನಿ ವಕ್ರ ಆಗುತ್ತೆ, ನೇರ ಸಂಚಲನ ಆಗುತ್ತೆ, ಅಲ್ಲೆಲ್ಲ ಒಂದು 3 ತಿಂಗಳು 4 ತಿಂಗಳು ವ್ಯತ್ಯಾಸಗಳು ಬರುತ್ತೆ. ಸರಿ, ಅರ್ಧಾಷ್ಟಮ ಶನಿ ಅಂದ ಕೂಡಲೇ ಏನು ಅಂದರೆ ಅಷ್ಟಮ ಶನಿಗೆ ಅರ್ಧಾಷ್ಟಮಿ, ಈ ಥರ ಎಷ್ಟೋ ಜನ ಭಾವನೆ ಮಾಡ್ತಾರೆ. ಅಲ್ಲ, ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗುವಂತಹ ರಾಶಿಗಳು ಅಂತ ಹೇಳ್ತೀವಿ ನಾವು. ಯಾವ ರಾಶಿಯಿಂದ ಶನಿ 8ನೇ ಮನೇಲಿರ್ತಾರೋ ಅದು ಅಷ್ಟಮ, ಯಾವ ರಾಶಿಯಿಂದ ಶನಿ 4ನೇ ಮನೇಲಿರ್ತಾರೋ ಅದು ಅರ್ಧಾಷ್ಟಮ, ಯಾವ ರಾಶಿಯಿಂದ ಶನಿ 5ನೇ ಮನೇಲಿರ್ತಾರೋ ಅದು ಪಂಚಮ, ಯಾವ ರಾಶಿಯಲ್ಲಿ ಶನಿ ಇರ್ತಾರೋ ಅದು ಜನ್ಮ ಶನಿ. ಯಾವ ರಾಶಿಯ ಹಿಂದಿನ ರಾಶಿ ಅಂದರೆ ಶನಿ ಹಿಂದಿನ ರಾಶಿಯಲ್ಲಿರ್ತಾರೋ ಅದಕ್ಕೆ ಸಾಡೆ ಸಾತಿ ಪ್ರಾರಂಭ. ಹೀಗೆಲ್ಲ ನಾವು ಅನಾಲಿಸಿಸ್ ಮಾಡ್ತೀವಿ. ಸರಿ, ಹಾಗಿದ್ದಾಗ ಈ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಬಂದರೆ ಏನು ತೊಂದರೆ ಆಗುತ್ತೆ? ಭಯ ಪಡೋ ಅವಶ್ಯಕತೆ ಯಾವುದೂ ಇಲ್ಲ. ಧನುರಾಶಿಯವರಿಗೆ ಮೇ 15, 2025ಕ್ಕೆ ಗುರುಬಲನು ಬಂದುಬಿಡುತ್ತೆ. ಒಂದು ಗ್ರಹ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಗ್ರಹ ಒಳ್ಳೆ ಫಲ ಕೊಡುತ್ತೆ. ಅದು ಕಾಲದ ನಿಯಮಗಳು ಅಂತ ಹೇಳ್ತೀವಿ. ಕಾಲೋ ಜಗದ್ಭಕ್ಷಕ. ಈಗ ನಿಮಗೆ ಗುರು ಒಳ್ಳೇದು ಮಾಡಿದ್ರೆ ಸಾಕು, ಶನಿ ಪ್ರಭಾವ ಏನಿರಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಚೆನ್ನಾಗಿದ್ದರೆ, ತುಂಬ ಪಾಸಿಟಿವ್ ಇದ್ದರೆ ಇದೆಲ್ಲ ನಿಮ್ಗೆ ಅಪ್ಲೈಯೇ ಆಗಲ್ಲ. ಅಕಸ್ಮಾತ್ ಶನಿ ಏನಾದರೂ ವೀಕ್ ಆಗಿತ್ತಾ ಆವಾಗ ನಿಮಗೆ ಅಪ್ಲೈ ಆಗುವಂಥ ಸಾಧ್ಯತೆಗಳಿರುತ್ತೆ, ಸಮಸ್ಯೆಗಳು ಬರುತ್ತೆ. ಯಾವ ಥರ ಹಾಗಾದರೆ ಏನು ಹೇಳುತ್ತೆ ಗ್ರಂಥ? ಅರ್ಧಾಷ್ಟಮ ಶನಿ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದು ಹೇಳಿದರೆ, ವದಂತಿ ವಿದ್ಯಾ ಜನನಿ ಸುಖಾನಿ ಸುಗಂಧ ಗೋ ಬಂಧು ಜನೋ ಗುಣಾಂಶ್ಚ ಮಹೀಪಯ ನಕ್ಷಿತಿ ಮಂದಿರಾಣಿ ಚತುರ್ಥ ಭಾವ ಪ್ರಭವಾನಿ ಚಜ್ಞಾಹ. ಏನು ಹೇಳುತ್ತೆ? 4ನೇ ಮನೆಯಲ್ಲಿ ಶನಿ ಬಂದಾಗ, ಚತುರ್ಥದಲ್ಲಿ ಶನಿ ಇರುವಾಗ ಗೋಚಾರದಲ್ಲಿ ಸ್ವಲ್ಪ ಬಾಲ್ಯದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅಂದರೆ ಮಕ್ಕಳಾಗಿರ್ಬೇಕಾದ್ರೆ ಅಥವಾ ಓದುವ ವಿದ್ಯಾರ್ಥಿಗಳಿಗೆ ಹಣ ಕೊರತೆ ಆಗೋದು, ಆರೋಗ್ಯ ಕೊರತೆ ಆಗೋದು, ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಅರ್ಧಾಷ್ಟಮ ಶನಿಯಲ್ಲಿ ವಿದ್ಯಾರ್ಥಿಗಳಿಗೆ ಬರುವಂಥ ಸಾಧ್ಯತೆ. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ, ವಾಹನದ ಅವಘಡಗಳು ಆಗುವಂತಹ ಸಾಧ್ಯತೆ, ಇವೆಲ್ಲವನ್ನು ನಾವು ಕಾಣ್ಬೋದು. ಜೊತೆಗೆ ಶನಿ ಬಂದು ಚತುರ್ಥರಿದ್ದಾಗ ವಿಸುಖಃ ಪೀಡಿತ ಮಾನಸಃ ಅನ್ನುವಂತಹ ಒಂದು ಶ್ಲೋಕ ಹೇಳುತ್ತೆ. ಏನು ಹೇಳುತ್ತೆ ಅದು ಅರ್ಥ ಅಂದರೆ, ಮನಃಶಾಂತಿ ಸ್ವಲ್ಪ ಕಡಿಮೆ ಆಗುತ್ತೆ. ಸಾಧಾರಣವಾಗಿ ಮನಸ್ಸಿಗೆ ಶಾಂತಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಬಯಸಬೇಕು. ಯಾವ ರೋಗ ಇದ್ರೂ ಪರವಾಗಿಲ್ಲ, ಮನೋರೋಗ ಇರಬಾರ್ದು ಅಂತಾರೆ ನಮ್ಮ ಹಿರಿಯರು. ಅಂತಹ ಮನೋರೋಗವನ್ನು ಸ್ವಲ್ಪ ಕೊಡುವಂಥದ್ದು ಅರ್ಧಾಷ್ಟಮ ಶನಿ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ಒಂದು ಸ್ವಲ್ಪ ಬೇಸರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಬಂಧುಗಳು ನಿಮ್ಮನ್ನು ಕೆಟ್ಟ ಕಣ್ಣಿಂದ ನೋಡ್ತಾರೆ, ನಿಮ್ಮ ಮೇಲೆ ದೃಷ್ಟಿ ಬೀಳುತ್ತೆ. ಸ್ವಲ್ಪ ಮಟ್ಟಿಗೆ ದುಃಖ ಅನ್ನುವಂಥದ್ದು ಬಂಧುಗಳಿಂದ ಆಗುತ್ತೆ, ಅಂದರೆ ತೊಂದರೆಗಳಾಗತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾರನ್ನೂ ನಂಬಬಾರ್ದು, ಯಾರನ್ನು ನಂಬಿ ನೀವು ಹಣ ಕೊಡಬಾರ್ದು, ಯಾರನ್ನು ನಂಬಿ ನೀವು ಒಂದು ಸಿಗ್ನೇಚರ್ ಹಾಕ್ಕೊಡೋದು, ಖಾಲಿ ಚೆಕ್ ಕೊಡೋದು, ಅಥವಾ ಏನೋ ಒಂದು ಆಂಡಿಮೆಂಟ್ ಕೊಡೋದು ಯಾವುದು ಮಾಡೋ ಹಾಗಿಲ್ಲ. ಯಾಕೆಂದರೆ ಈ ಸಂದರ್ಭ ಅನ್ನುವಂಥದ್ದು ಅಷ್ಟು ಉತ್ತಮ ಇರಲ್ಲ. ಅಂದರೆ ನೀವು ಯಾರನ್ನು ಪರಿಪೂರ್ಣ ನಂಬಕ್ಕೆ ಹೋಗಬೇಡಿ. ಬೇಕಾದರೆ ದಾನವಾಗಿ ಕೊಟ್ಬಿಡಿ, 100 ರೂಪಾಯಿ ಬೇಕಾದ್ರೆ ದಾನವಾಗಿ ಕೊಟ್ಬಿಡಿ, 100 ರೂಪಾಯಿ ಸಾಲವಾಗಿ ಕೊಡಬೇಡಿ. ಅದು ತುಂಬ ಇಂಪಾರ್ಟೆಂಟು. ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಜಾಸ್ತಿ ನಿದ್ರೆ ಮಾಡೋದು, ಜಾಸ್ತಿ ಊಟ ಮಾಡೋದು, ಹೆಚ್ಚು ಸೋಂಬೇರಿತನವನ್ನು ವಹಿಸ್ಕೊಳ್ಳೋದು, ಹೊಟ್ಟೆ ದಪ್ಪ ಮಾಡ್ಕೊಳ್ಳೋದು, ಇದೆಲ್ಲ ಸಾಧ್ಯತೆಗಳು ಈ ಅರ್ಧಾಷ್ಟಮದಲ್ಲಿ ಬರುವಂಥದ್ದು. ಆಮೇಲೆ ಅದನ್ನು ಕಪಟ ಯೋಗ ಅಂತ ಕೂಡ ಕರಿತೀವಿ. ಅಂದರೆ ಒಬ್ಬರಿಂದ ನೀವು ಮೋಸನೂ ಹೋಗ್ಬಿಡ್ತೀರಾ. ಮೋಸ ಹೋಗೋದಕ್ಕೆ ಅಂತಲೇ ಈ ಅರ್ಧಾಷ್ಟಮ ಶನಿ ಪ್ರಾರಂಭ ಆಯ್ತೇನೋ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕೆ ಜಾಗೃತೆ ವಹಿಸಬೇಕು.
ಶುಭವರ್ಗ ಅನ್ನುವಂಥದ್ದು ಏನಪ್ಪ ಅಂತಂದರೆ ಎಷ್ಟು ಸಹಸ್ರ ದೋಷಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥವನಾಗ್ತಾನೆ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಇದ್ದರೆ ಸಹಸ್ರ ದೋಷಗಳನ್ನು, 1000 ದೋಷಗಳನ್ನು ನಿವಾರಣೆ ಮಾಡುವಂಥವನಾಗ್ತಾನೆ. ಹಾಗಾಗಿ ಈ ಶನಿಯ ಜೊತೆಗೆ ಏನಾದರೂ ಬೇರೆ ಗ್ರಹಗಳು ಸೇರಿಕೊಂಡ್ರೆ ಅಥವಾ ರಾಹು, ನೋಡಿ ಕನಿಷ್ಠ ಪಕ್ಷ 2 ತಿಂಗಳು ಶನಿ ಮತ್ತು ರಾಹು ಒಟ್ಟಿಗೆ ಇರ್ತಾರೆ. ಈ 2 ತಿಂಗಳು ಧನುರಾಶಿಯವ್ರಿಗಲ್ಲ, ಇಡೀ ಪ್ರಪಂಚಕ್ಕೆ ಕೆಟ್ಟದ್ದು. ಇಡೀ ನಮ್ಮ ಪ್ರಪಂಚಕ್ಕೆ ಕೆಟ್ಟ ಸಮಯ ಅಂತ ಹೇಳ್ತೀವಿ 2 ತಿಂಗಳು. ಯಾಕೆ ಅಂದರೆ ಶನಿ ಮತ್ತು ರಾಹು ಇಬ್ಬರು ಸೇರಿದಾಗ ಅದು ಅನಿಷ್ಟ ಫಲ ಅನ್ನುವಂಥದ್ದು ಹೇಳುತ್ತೆ. ಗೋಚಾರದಲ್ಲಿ ಈಗ ಸೇರುತ್ತೆ. ಅದು ಮಾರ್ಚ್ 20ನೇ ತಾರೀಕಿಗೆ ರಾಹು ಹಿಂದು ಮನೆಗೆ ಬಂದುಬಿಡ್ತಾರೆ. ಹಿಂದು ಮನೆ ಅಂತಂದರೆ ಶನಿ ಇದ್ದ ಜಾಗಕ್ಕೆ, ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ ಬಂದುಬಿಡ್ತಾರೆ. ಹಾಗಾಗಿ ಧನುರಾಶಿಯವರಿಗೆ ಎಸ್ಪೆಷಲಿ 4ನೇ ಮನೆ ಶನಿ ಮತ್ತು ರಾಹುವಿನ ಪ್ರಭಾವ ಪ್ರಪಂಚಕ್ಕೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೇ 20ರವರೆಗೂ, ಅಂದರೆ ಮಾರ್ಚ್ 28ರ ನಂತರ. ಈ ಸಂದರ್ಭದಲ್ಲಿ ಕೆಲವೊಂದು ಶನಿ ಶಾಂತಿ ಇತ್ಯಾದಿ ಪೂಜೆಗಳನ್ನು ಮಾಡಿಕೊಳ್ಳೋದು ಉತ್ತಮ. ಸರಿ, ನೀವು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡ್ರಿ, ಅದರಲ್ಲಿ ಚೆನ್ನಾಗಿತ್ತು, ಒಳ್ಳೆಯದು, ಗುಡ್. ಮೂಲ ಜಾತಕದಲ್ಲಿ ಚೆನ್ನಾಗಿರಲಿಲ್ಲ ಅಂದರೆ ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡಿಕೊಳ್ಳಿ. ಅದಲ್ಲದೆ ಈಗ ಮಾರ್ಚ್ 28 ನಿಮಗೆ ಶನಿ ಬದಲಾವಣೆ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆನೂ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ನಿಮ್ಮ ಗ್ರಾಮದ ಸುತ್ತಮುತ್ತ, ನಿಮ್ಮ ಮನೆಯ ಪಕ್ಕದಲ್ಲಿರೋ ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ಕಡ್ಡಾಯವಾಗಿ ಆ ಶನಿ ಶಾಂತಿಗೆ ನೀವು ಪಾಲ್ಗೊಳ್ಳಬೇಕು. ಇದು ಮ್ಯಾಂಡೇಟ್ರಿ, ಇಂಪಾರ್ಟೆಂಟಾಗಿ ಮಾಡಲೇಬೇಕು. 1 kg ತುಪ್ಪ ಕೊಡಿಸೋದು ಹೋಮಕ್ಕೆ, ಅಥವಾ ಒಂದು ಅರ್ಚನೆ ಮಾಡಿಸೋದು, ಒಂದು ಅಭಿಷೇಕ ಮಾಡಿಸೋದು, ಒಂದು ಹೋಮಕ್ಕೆ ಏನಾದರೂ ಸೇವೆ ಮಾಡಿಸೋದು, ಇಲ್ಲಾಂದರೆ ಅಲ್ಲೋಗಿ ಏನಾದರೂ ಒಂದು ಪ್ರಸಾದ ವಿನಿಯೋಗ ಮಾಡಿ, ಪರವಾಗಿಲ್ಲ, ಅದು ಒಂದು ಸೇವೆನೇ, ಅದು ಶನಿ ಶಾಂತಿಗೆ ಲೆಕ್ಕಕ್ಕೆ ಬರುತ್ತೆ. ಶನಿ ಶಾಂತಿ ಅಂದರೆ ನೀವು ದುಡ್ಡು ಕೊಟ್ಟೆ ಮಾಡಿಸ್ಬೇಕು ಅಂತ ಇಲ್ಲ ವೀಕ್ಷಕರೇ, ಯಾವತ್ತೂ ಕೂಡ ಅದನ್ನು ಅಂದ್ಕೋಬೇಡಿ. ಅಪ್ಪ ಎಲ್ಲ ಪೂಜೆಗೆ ದುಡ್ಡು ತೊಗೋತಾರೆ, ಅರ್ಚನೆಗೆ ದುಡ್ಡು ತೊಗೋತಾರೆ, ಹಂಗಲ್ಲ. ಸೇವೆ ಅಂತಂದರೆ ದುಡ್ಡಿಂದ ಮಾತ್ರನೇ ಸೇವೆ ಅಲ್ಲ. ನೀವು ಒಂದು ಹೂವು ತೊಗೊಂಡೋಗಿ ಕೊಡ್ಬೋದು, ನೀವು ಮನೇಲೇ ಅಡುಗೆ ಮಾಡ್ಕೊಂಡೋಗಿ, 1-2 kg ಚಿತ್ರಾನ್ನ ಮಾಡ್ಕೊಂಡೋಗಿ, ಇಲ್ಲ 2 kg ಪೊಂಗಲ್ ಮಾಡ್ಕೊಂಡೋಗಿ, ತೊಗೊಂಡೋಗಿ ದೊನ್ನೆಗಳು ತೊಗೊಂಡೋಗಿ ಅಲ್ಲಿ ದೇವ್ರಿಗೆ ಕೊಡಿ, ನೀರು ಚುಮುಕ್ಸ್ತಾರೆ, ಅದನ್ನು ಬಂದವ್ರಿಗೆ ಪ್ರಸಾದವಾಗಿ ನೀಡಿ. ಇದರಿಂದ ಯಾರಿಗೆ ನೀವು ದುಡ್ಡು ಕೊಟ್ಟಂಗಾಗುತ್ತೆ ಅಲ್ವಾ? ದುಡ್ಡು ಕೊಟ್ಟೇ ನಾವು ಸೇವೆ ಮಾಡಿಸ್ಬೇಕು ಅಂತಿಲ್ಲ, ನಿಮ್ಮ ಮನಸ್ಸಂತೋಷಕ್ಕೆ. ಇಲ್ಲ ಅಂದರೆ ಎಷ್ಟೋ ಜನ, ಈಗಲೂ ನಾನು ಕೆಲವೊಂದು ಹೆಸರು ಹೇಳೋದಿಲ್ಲ, ಈಗಲೂ ಕೆಲವು ಸಂಸ್ಥೆಗಳಿದೆ, ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಳಗ ತೊಗೊಂಡೋಗಿ ನೈವೇದ್ಯ ಮಾಡಿಸಿ ಅಲ್ಲಿಂದ ಗಾಡಿಗಳಲ್ಲಿ ಇಟ್ಕೊಂಡು ಭಿಕ್ಷುಕರಿಗೆಲ್ಲ ಊಟ ಹಾಕಿ ಬರ್ತಾ ಇದ್ದಾರೆ. ನಿದರ್ಶನ. ನೀವು ಸೋಷಿಯಲ್ ಮೀಡಿಯಲ್ಲಿ ಜಾಗರೂಕತರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಅಂತ. ಆ ಥರದ್ದೆಲ್ಲ ಇದೆ. ಹಾಗಾಗಿ ಎಲ್ಲವೂ ದುಡ್ಡಲ್ಲಿ ಅಳಿಯಬೇಡ್ದು. ಸರಿ, ಈಗ ಈ ಒಂದು ಪೂಜೆಯನ್ನು ನೀವು ಸೇವೆಯನ್ನು ಮಾಡ್ಕೊಳ್ಳಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೇಶ್ವರ ಮಹಾಯಜ್ಞ ಯಾಗವನ್ನು ಮಾಡ್ತಾ ಇದ್ದೇನೆ. ಇದೇ ಮಾರ್ಚ್ 29ನೇ ತಾರೀಕು ಶನಿವಾರ, ಉತ್ತರಾಭಾದ್ರ ನಕ್ಷತ್ರ, ಅವತ್ತು ಗ್ರಹಣ ತುಂಬ ವಿಶೇಷವಾದ ದಿನ, ಅವತ್ತು ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ಏನಪ್ಪ ವಿಶೇಷ ಅಂತಂದರೆ, ಈ ಗ್ರಹಣದ ಸಮಯದಲ್ಲಿ ಸ್ವಾಹ ಅಂತ 1 ಸಲ ಹಾಕಿದ್ರೆ ಅದು 1000 ಪಟ್ಟು ಫಲ ಅಂತ ಹೇಳ್ತೀವಿ. ಹಾಗಾಗಿ 1 ಲಕ್ಷ ಸ್ವಾಹಾಕಾರ 100 ಕೋಟಿ ಶನೇಶ್ವರ ಯಜ್ಞ ಮಾಡಿದಷ್ಟು ಫಲ ಅಂತ ನಮ್ಮ ಹಿರಿಯರು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಅದು ಅಕ್ಷಯವಾಗುತ್ತೆ. ಅಕ್ಷಯ ಅಂದರೆ ಸಂಖ್ಯೆ ಇಲ್ಲ, ಲೆಕ್ಕ ಇಲ್ಲ, ಅಕ್ಷಯವಾಗುತ್ತೆ. nityasauಭಾಗ್ಯ.in ಅನ್ನುವಂಥ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ. ಅದರಲ್ಲಿ ಲಾಗಿನ್ ಆಗಿ ಅದರಲ್ಲಿ ನೀವು ನಿಮ್ಮ ಫಾರ್ಮನ್ನು ಫಿಲಪ್ ಮಾಡಬೇಕು. ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಅಡ್ರೆಸ್ಸು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವೆಲ್ಲ ಟೈಪ್ ಮಾಡಿ 431 ರೂಪಾಯಿ ಒಬ್ಬರಿಗೆ ಫಿಕ್ಸ್ ಮಾಡಿದ್ದೀವಿ. ಅಂದರೆ ನಿಮಗೆ ಕುದುರೆ ಲಾಳ ಮನೆಗೆ ಪ್ರಸಾದವಾಗಿ ಬರುತ್ತೆ. ಕುದುರೆ ಲಾಳ ಅಂತ ಹಾರ್ಸ್ ಶುಶು ಅಂತೀವಲ್ಲ, ಅದು ನಿಮಗೆ ಪೂಜೆಯಾಗಿ ಪ್ರಸಾದವಾಗಿ ಮನೆಗೆ ಬರುತ್ತೆ. ಆ ಕುದುರೆ ಲಾಳ ನೀವು ದೇವರ ಮನೆಯಲ್ಲಿ ಅಥವಾ ಮೇನ್ ಡೋರ್ಗೆ ಹೊಡೆಯೋದು, ಒಳಗಡೆ ಧರ್ಮಸ್ಥಳದ ಕಾಯಿ ಕಟ್ತಿರಲ್ಲಿ, ಇಲ್ಲಾಂದರೆ ಕಾರಲ್ಲಿ ಇಟ್ಕೊಳ್ಬೋದು, ಅಥವಾ ನಿಮ್ಮ ಮಗನಿಗೆ ಕೊಡ್ಬೋದು, ಮಗಳಿಗೆ ಕೊಡ್ಬೋದು, ಯಾರಿಗಾದ್ರೂ ಕೊಡ್ಬೋದು. ಏನು ತಪ್ಪೇನಿಲ್ಲ, ಅದರಿಂದ ಕೆಟ್ಟದ್ದೇನಿಲ್ಲ, ಒಳ್ಳೆಯದೇ. ಅದು 431 ರೂಪಾಯಿ ಸ್ಕ್ಯಾನಲ್ಲಿ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆಯಾಗಿ ಪ್ರಸಾದ ಆಗಿ ಮನೆಗೆ ಬರುತ್ತೆ. ಸರಿ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಗೊತ್ತಾಗಲ್ಲ ಅಂತಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇದ್ದೀರ ನಂಬರು ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ, ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮಗೆ ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಇದು ಒಂದು ಹಂತಕ್ಕಾದರೆ ಒಬ್ಬರಿಗೆ 431 ರೂಪಾಯಿ.
ನೀವು ನಮ್ಮ ಮನೇಲಿ ಒಂದು 3-4 ಜನ ಇದ್ರೆ ಅಂದರೆ ಸಪ್ರೇಟಾಗಿ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಪೂಜೆಗೆ ನೀವು 431 ರೂಪಾಯಿ ಕೊಟ್ಟರೆ ಮಾತ್ರನೇ ಬರಬೇಕು ಪೂಜೆಗೆ ಅಂತಿಲ್ಲ. ನೀವು ಕೊಡಲಿಲ್ಲ ಅಂದರೂ ಬನ್ನಿ, ತೊಂದರೆ ಇಲ್ಲ. ದೇವರ ದರ್ಶನಕ್ಕೆ ಬನ್ನಿ. ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ಯಾಗ ನಡೀತಾ ಇರುತ್ತೆ, ಅಭಿಷೇಕ, ಸಂಕಲ್ಪ, ಅನ್ನದಾನ ಎಲ್ಲ ಇರ್ತಾ ಇರುತ್ತೆ. ಎಲ್ಲದರಲ್ಲೂ ಪಾಲ್ಗೊಳ್ಳಿ. ಅಲ್ಲಿ ನಡೆದಾಡುವ ಬಸವಣ್ಣ ಇರುವಂತಹ ಜಾಗ ಬಸವ ಕ್ಷೇತ್ರ ಹಾಗೂ ಶನೇಶ್ವರ ದೇವಸ್ಥಾನ, ಅದರಲ್ಲೇ ಆ ಜಾಗದಲ್ಲೇ ನಾವು ಮಹಾಯಾಗ ಮಾಡ್ತಾ ಇರೋದು. ಇದಕ್ಕೆ ನೀವು ನೇರವಾಗಿ ಬರೋಕ್ಕಾಗುತ್ತೆ, ಸಂತೋಷವಾಗಿ ಬನ್ನಿ. ಸಕುಟುಂಬ ಸಪರಿವಾರ ಸಮೇತವಾಗಿ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬನ್ನಿ, ಏನು ತೊಂದರೆ ಇಲ್ಲ. ಎಷ್ಟು ಜನ ಬಂದರೂ ಅಲ್ಲಿಗೆ ಭೋಜನದ ವ್ಯವಸ್ಥೆ ಇರುತ್ತೆ, ತೃಪ್ತಿಯಾಗಿ ಊಟ ಮಾಡ್ಬೋದು, ಭಗವಂತನ ದರ್ಶನ ಮಾಡ್ಬೋದು. ಬರೋದಕ್ಕೆ ನಿಮ್ಗೆ ಅನುಕೂಲ ಆಯಿತು ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಬರುವಂಥ ರೋಡಲ್ಲಿ ಚಂದಾಪುರ ದಾಟದ ಕೂಡಲೇ ನಿಮಗೆ ಗ್ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಒಂದು ಹೋಟೆಲ್ ಸಿಗುತ್ತೆ. ಅಲ್ಲಿ ನೀವು ರೈಟ್ ತೊಗೊಂಡ್ರೆ ಮಂಚನಹಳ್ಳಿ ಗ್ರಾಮ, ಅಲ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಮಂಚನಹಳ್ಳಿ ಗ್ರಾಮ, ಅಲ್ಲೇ ಈ ಒಂದು ಹೋಮ ಮಾಡ್ತಾ ಇರೋದು. ಇದ್ರದ್ದು ಲೊಕೇಶನ್ನು GPS ಪಿನ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಲಾಗಿರುತ್ತೆ. ಅದನ್ನು ನೀವು ಸೇವ್ ಮಾಡಿಟ್ಕೊಂಡು ಅವತ್ತು ಖಂಡಿತ ಬನ್ನಿ. ಇಲ್ಲ ಗುರುಗಳೇ ನಾವು ಬರೋಕ್ಕಾಗಲ್ಲ, ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ನಾನು ನೋಡ್ಕೋಬೇಕು, ಮಗು ಇದೆ ನೋಡ್ಕೋಬೇಕು, ಬಸ್ರಿ ಇದ್ದೀನಿ ಆಗಲ್ಲ, ಬಾಣಂತನ ಇದ್ದೀನಿ ಆಗಲ್ಲ, ನನಗೆ ಮಾಸಿಕ ಕರೆ ಆಗಿದೆ ಆಗಲ್ಲ ಬರೋದಕ್ಕೆ, ಯಾರೋ ಸತ್ತೋಗ್ಬಿಟ್ಟಿದ್ದಾರೆ, ಮಗು ಹುಟ್ಟಿದೆ ಮನೆಯಲ್ಲಿ ಬರೋಕ್ಕಾಗಲ್ಲ, ಈ ಥರದ್ದೆಲ್ಲ ಎಷ್ಟೋ ಇರುತ್ತೆ. ಅಥವಾ ತುಂಬ ದೂರ ಇದ್ದೀವಿ, 431 ರೂಪಾಯಿ ಕೊಟ್ಟು ಪೂಜೆ ಮಾಡಿಸೋದಕ್ಕೆ ನಾನು 5,000 ರೂಪಾಯಿ ಖರ್ಚು ಮಾಡ್ಕೊಂಬರ್ಬೇಕು, ತುಂಬ ದೂರ ಇದ್ದೀನಿ, ನಾನು ಬೀದರಲ್ಲೋ ಇದ್ದೀನಿ, ಮಹಾರಾಷ್ಟ್ರದಲ್ಲೋ ಇದ್ದೀನಿ ಅನ್ನೋವಂಥವರೆಲ್ಲ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ವಿಡಿಯೋನ ನೋಡ್ಬೋದು. ಅಲ್ಲಿ ಪ್ರಾರಂಭದಿಂದ ಓಂಕಾರ ಏನು ಶುರು ಮಾಡ್ತೀವಿ, ಗಂಟೆ ಬಾರಿಸೋದ್ರಿಂದ ಹಿಡಿದು ಮಹಾಮಂಗಳಾರತಿ ಆಗೋವರೆಗೂ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ವಿಂಡೋಸಲ್ಲಿ ಕಾಣ್ತಾ ಇರುತ್ತೆ. ಅಭಿಷೇಕ ಮಾಡೋದಾಗ್ಬೋದು, ಅಥವಾ ದರ್ಶನ ಮಾಡೋದಾಗ್ಬೋದು, ಅಥವಾ ಹೋಮ ಮಾಡೋದಾಗ್ಬೋದು, ಸಂಕಲ್ಪ, ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು. ಅದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ನೋಡ್ಬೋದು. ಖಂಡಿತವಾಗ್ಲೂ ಅಂಥವ್ರು ಅದಕ್ಕೆ ಅವಕಾಶ ಇದೆ. ಬಟ್ ನೀವು ಯಾರೇ ನೇರವಾಗಿ ಬಂದರೂ ಕೂಡ ಪ್ರಸಾದನ ನಿಮಗೆ ಅಲ್ಲಿ ಕೊಡೋದಿಲ್ಲ. ಏನು ಪ್ರಸಾದ? ಕುದುರೆ ಲಾಳ. ಊಟದ ಪ್ರಸಾದ ತೃಪ್ತಿಯಾಗಿರುತ್ತೆ. ಕುದುರೆ ಲಾಳ ನಿಮಗೆ ಪೋಸ್ಟಲ್ ಮುಖಾಂತರ ಕೊರಿಯರೇ ಬರುತ್ತೆ, ನಿಮಗೆ ಅದು ಮನೆಗೆ ಬಂದು ಸೇರುತ್ತೆ. ಅದನ್ನು ನೀವು ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೊಂದು ಅವಕಾಶ ಇದೆ, ನೀವು ಬೇಕಾದರೆ ಖಂಡಿತವಾಗ್ಲೂ ಅದನ್ನು ನೀವು ಮಾಡಿ, ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅರ್ಧಾಷ್ಟಮ ಶನಿ ಧನುರಾಶಿಯವ್ರಿಗೆ ಹೇಗಿದೆ, ಪೂಜೆ ಬಗ್ಗೆ ವಿವರಗಳು ಎಲ್ಲ ಕೊಟ್ಟು ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.